ನಿಮ್ಗಿದೆ. ಕೈಂಡ್ಲಿ ಡೂ ಅನ್ ಇನ್ವೆಸ್ಟಿಗೇಷನ್ ಸರ್. ಕಮಿಂಗ್ ಬ್ಯಾಕ್ ಇಟ್ನಾಳ್ ಸರ್. ಇವತ್ತು ಸರ್ಕಾರ ನಮ್ ಕೈಲಿದೆ ಅಲ್ಲ ಮೇಡಮ್, ಸರ್ಕಾರ ಅವತ್ತು ಅವ್ರ ಕೈಯೊಳಗಡೆ ಇತ್ತು. ಇಲ್ಲ ಸರ್, ಅಂದ್ರೆ ಯಾಕೆ ಮಾತು ಕೇಳಿದೆ ಅಂತಂದ್ರೆ ಕೋವಿಡ್ ರಾಜ್ಯದ ಜನ ಏನ್ ನಿರೀಕ್ಷೆ ಮಾಡ್ತಿದ್ರು? ನಿಮ್ಗೆ ಪ್ರಶ್ನೆ, ರಿಕವರ್ ಮಾಡ್ಲಿಲ್ಲ. ನಿಮ್ಗೆ ಪ್ರಶ್ನೆ, ಕೋವಿಡ್ ಹಗರಣ ಆಯ್ತು, ನಾವ್ ಅನ್ಕೊಂಡ್ವಿ ಹಿಂದಿದ್ದ ಮಂತ್ರಿಯನ್ನ ಜೈಲಿಗೆ ಕಳಿಸ್ತಾರೆ, ಕಾಂಗ್ರೆಸ್ನವರು ಕಳಿಸ್ಲಿಲ್ಲ. ಹಂಗೆ ಕೋವಿಡ್ ಅಲ್ಲಿ ಯಾರಿಗೆ ನೀವು ಹಗರಣ ಮಾಡಿದ್ರಿ ಸರ್? ಹಿಂದಿದ್ದ ಆರೋಗ್ಯ ಸಚಿವರು ಆರೋಪ ಮಾಡಿದ್ರಿ, ಅವ್ರನ್ನ ಒಳಗ್ ಕಳಿಸ್ತಾರೆ ಅನ್ಕೊಂಡ್ರಿ, ಕಳಿಸ್ಲಿಲ್ಲ. ಚಿಲುಮೆ, ಓಟು ಇತ್ಯಾದಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಅನ್ಕೊಂಡ್ವಿ, ಕಳಿಸ್ಲಿಲ್ಲ. ಬೋವಿ ಯಾರನ್ನಾರೋ ಜೈಲಿಗೆ ಕಳಿಸ್ತೀರಿ ಅನ್ಕೊಂಡ್ರಿ, ಕಳಿಸ್ಲಿಲ್ಲ. ಹಿಂಗಾಗೇನೆ ಕಾಂಗ್ರೆಸ್ ಸರ್ಕಾರ ಇದೆ. ಎಪಿಎಂಸಿ ಇದನ್ನ ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇಟ್ನಾಳ್ ಸರ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಾವು ಸಂಸತ್ ಅಧಿವೇಶನದನ್ನ ಕಂಪೇರ್ ಮಾಡಿ ಹೇಳುವಾಗ ಅಲ್ಲಿಂದ ಒಂದು ಸ್ಟ್ಯಾಟ್ಸ್ ಗಮನಿಸಿದೆ ಸರ್. 120 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಮಾಡಿದ ಇತಿಹಾಸ ಕೆಲವೇ ವರ್ಷಗಳ ಹಿಂದೆ ನಮ್ಮ ಸಂಸತ್ಗಿದೆ, ಅಧಿವೇಶನಕ್ಕಿದೆ. ಈ ಬಾರಿಯ ಸಂಸತ್ ಕಲಾಪದ ಪ್ರೊಡಕ್ಟಿವಿಟಿಯನ್ನ ಗಮನ ಮಾಡಿದಾಗ ಸರ್ 17 ಗಂಟೆ, ಮ್ಯಾಕ್ಸಿಮಮ್ 30 ಗಂಟೆ ಇದು ಲೆಕ್ಕ ಸಿಗ್ತಾ ಇರೋದು. 120 ಗಂಟೆಗಳ ಚರ್ಚೆಯಲ್ಲಿ 17ರಿಂದ 30 ಗಂಟೆಗಳ ಚರ್ಚೆಯಲ್ಲಿ ಇದು ಯಾರಿಗ್ ನಷ್ಟ? ಇಂಥದ್ದೇ ಮತ್ತೊಮ್ಮೆ ಕರ್ನಾಟಕದಲ್ಲೂ ಕೂಡ ಮರುಕಳಿಸ್ಬಿಟ್ರೆ, ನಮ್ಮ ಅಧಿವೇಶನದಲ್ಲೂ ಕೂಡ ಪ್ರೊಡಕ್ಟಿವಿಟಿ ರೇಟ್ ಈ ಮಟ್ಟಿಗೆ ಇಳಿದ್ರೆ ಯಾರಿಗ್ ನಷ್ಟ ಅಂತ. ನೀವು ಸಂಸತ್ತಿನ ಅಧಿವೇಶನ ಎಷ್ಟು ಗಂಟೆ ನಡೀತು, ಎಷ್ಟು ಬಿಲ್ಗಳ ಬಗ್ಗೆ ಚರ್ಚೆ ಆಯಿತು, ಎಷ್ಟು ಕಾನೂನನ್ನ ಪಾಸ್ ಮಾಡಲಾಯಿತು ಅನ್ನೋ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ, ಪ್ರೊಡಕ್ಟಿವಿಟಿ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಬಹಳ ತುಂಬಾ ಗಂಭೀರ ಸಮಸ್ಯೆ ಇದು. ಯಾಕಂದ್ರೆ ಕರ್ನಾಟಕದಲ್ಲೂ ಅದೇ ರೀತಿ ಆಗಿಬಿಟ್ರೆ, ಹಿಂದೆ ಅವಾಗಲೇ ಏನೋ ಅಂತ ಹೇಳಿದ್ರಲ್ಲ ನಿಖೇತ್ ಅವರು, ಡಿಸೈಡ್ ಆಗಲ್ಲ. ಯುಪಿಎ ಎರಡನೇ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಇದ್ದ ಎರಡನೇ ಅವಧಿಯ ಸರ್ಕಾರ 2009 ಮತ್ತು 2014 ಮಧ್ಯೆ ಹೆಚ್ಚು ಕಡಿಮೆ ಸಂಸತ್ ನಡೆಯೋಕೆ ಬಿಡಲಿಲ್ಲ ಬಿಜೆಪಿ ಅವರು. ಅವಾಗ ಅರುಣ್ ಜೇಟ್ಲಿ ಅವರು ಒಂದು ಮಾತಿದ್ರು, ಹುಚ ಅಗ್ರಿ. ಅರುಣ್ ಜೇಟ್ಲಿ ಒಂದು ಮಾತು ಹೇಳ್ತಿದ್ರು, ಅದು ಕರೆಕ್ಟ್ ಡೆಮೋಕ್ರಸಿ. ಅದು ಡಿಬೇಟ್, ಡಿಸೆಂಟ್ ಅಂಡ್ ಡಿಸ್ರಪ್ಷನ್. ಚರ್ಚೆ, ಭಿನ್ನಾಭಿಪ್ರಾಯ ಮತ್ತು ಪ್ರಸಂಗ ಬಂದ್ರೆ ಈ ತರ ಪ್ರತಿಭಟನೆ, ಇವೆಲ್ಲೋ ಪ್ರಜಾಪ್ರಭುತ್ವದ ಭಾಗ ಅಂತೇಳಿ. ಹೌದು, ಸಕಾರಣವಾಗಿದ್ರೆ ಸರಿ. ಈಗ ಈ ತರದ ಸಮಸ್ಯೆ ಇಟ್ಟುಕೊಂಡು ಯಾವುದೇ ಒಂದು ದೊಡ್ಡ ಭ್ರಷ್ಟಾಚಾರದ ಆರೋಪ ತಂತ ಮಂತ್ರಿನ ಸಂಪುಟದಲ್ಲಿ ಇಟ್ಟುಕೊಂಡು ಏನ್ ಚರ್ಚೆ ಮಾಡಿದ್ರೆ ಏನು ಪ್ರಯೋಜನ? ಯಾವಾಗ ನಿಮ್ಮ ಸರ್ಕಾರಗಳು, ನಿಮ್ಮ ಸಂಸತ್ತಿನಲ್ಲಿ ಅಥವಾ ಸದನದಲ್ಲಿ, ವಿಧಾನಸೌಧ ಸದನದಲ್ಲಿ ನಿಮ್ಮ ದನಿಗೆ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲ ಅಂತಾದ್ಮೇಲೆ ಏನೋ ಒಂದು ಪ್ರತಿಭಟನೆ ಅಸ್ತ್ರ ಹುಡುಕ್ಲೇಬೇಕಾಗ್ತದೆ. ಅದು ವಿರೋಧ ಪಕ್ಷಗಳಾಗ್ಲಿ ಅಥವಾ ಯಾರೇ ಆಗ್ಲಿ, ಹೊರಗಡೆ ಕೂಡ ಜನ ಪ್ರತಿಭಟನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅದು ನನಗೆ ಒಂದು ರೀತಿಯಲ್ಲಿ ನಿಮ್ಮ ಮಾತ್ರ ಒಪ್ಪಿದರೂ ಕೂಡ ಈ ರೀತಿಯ ಪ್ರತಿಭಟನೆಗಳು, ಈ ರೀತಿಯ ಒಂದು ಪ್ರತಿರೋಧಗಳು ಪ್ರಜಾಪ್ರಭುತ್ವಕ್ಕೆ ಬೇಕು ಅಂತ ನಾನು ಮಾತಾಡೋದು. ಆದರೆ ಇಲ್ಲಿ ಏನಾಗಿದೆ, ಬಹಳ ವಿಚಿತ್ರ ಕೇಸ್ ಇದು. ದೇವೇಂದ್ರ ಪ್ರಧಾನಿ ಈಗ ಹೇಳ್ತಿರಲ್ಲ, ದಾಖಲೆ ಇದೆ, ಪ್ರೂವ್ ಮಾಡಿ. ದೇವೇಂದ್ರ ಪ್ರಧಾನಿ ಇಲ್ಲೂ ಪೇಪರ್ ಲೀಕ್ ಮಾಡಿ ಅಂತ ಆರ್ಡರ್ ಮಾಡಿರಲಿಲ್ಲ. ಬಟ್ ರಾಜಕೀಯದಲ್ಲಿ ನೈತಿಕತೆ ಮುಖ್ಯ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ. ಅದನ್ನೇ ನಾವು ಆವಾಗಲೂ ಕೇಳ್ತಾ ಇದ್ವಿ. ದೇವೇಂದ್ರ ಪ್ರಧಾನಿ ಕೇಳುವಾಗ ಕೂಡ ನಾನು ಕೂಡ ಅದನ್ನೇ ಮಾತಾಡ್ತಿದ್ದೆ. ಒಂದು ಅಕೌಂಟಬಿಲಿಟಿ ಬೇಕು ಮಕ್ಕಳಿಗೆ. ಆ ಹುಡುಗರು ಪದೇ ಪದೇ ಪೇಪರ್ ಲೀಕ್ ಆಗಿ ರೋಸಿ ಹೋಗ್ಬಿಟ್ಟಿದ್ದಾವೆ. ಅವ್ರಿಗೆ ಪೇಪರ್ ಲೀಕ್ ಆದ ಬಗ್ಗೆ ಕೋಪ ಅಲ್ಲ, ಅವ್ರಿಗೆ ಕೋಪ ಇರೋದು ಈ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಳೆದು ಹೋಗಿದ್ದಕ್ಕೆ. ಅದಕ್ಕೊಂದು ಅಕೌಂಟಬಿಲಿಟಿ ಬೇಕು ಅಂತ ಆಗ್ರಹ ಮಾಡಿದ್ರು. ಆ ಅಕೌಂಟಬಿಲಿಟಿ ಮುಖ್ಯ ಆಗಿ ರಾಜೀನಾಮೆ ಕೊಟ್ಟರು. ಮತ್ತೆ ಆ ಕೊಡೋವರೆಗೂ ಸದನ ನಡೀಲಿಲ್ಲ, ವಿಚ್ ಆಲ್ಸೋ ಇಸ್ ಫೇರ್ ಇನಫ್. ಯಾಕೆ ಆ ಒಂದು ಒತ್ತಡ ಬಿಲ್ಡ್ ಆಗದೆ ಹೋದ್ರೆ ಈ ತರದ ಒಂದು ಗಟ್ಟಿ ನಿರ್ಧಾರಗಳು ಬರೋದೇ ಇಲ್ಲ. ಆಮೇಲೆ ಯಾರು ಲಾಠಿ ಚಾರ್ಜ್ ಮಾಡಿದ್ರು, ಯಾರು ಪೆಲೆಟ್ ಗನ್ ಯೂಸ್ ಮಾಡಿದ್ರು, ಎಸ್, ಅದಕ್ಕೆ ಅಕೌಂಟಬಿಲಿಟಿ ಬೇಕು, ಆ ಚರ್ಚೆ ಬೇಕು. ಆ ಚರ್ಚೆಗೆ ಕೊನೆಯ ದಿನ ಬರ್ತೀನಿ ಅಂತ ಹೇಳಿದ್ರು ಅಮಿತ್ ಶಾ. ಇನ್ನೇನು ಸಂಸತ್ತಿನ ಸದನ ಮುಗಿಬೇಕು, ಅವಾಗ ಬರ್ತೀನಿ ಅಂತ ಹೇಳಿದ್ರು. ಅದು ಆ ಡಿಬೇಟ್ ಅಲ್ಲಿಗೆ ಬಿಡಿ. ಈಗ ಇಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ, ನಾಗೇಂದ್ರ ಈಗ ಮೊನ್ನೆ ಯಾವುದೋ ಒಂದು ಭ್ರಷ್ಟಾಚಾರ ಪ್ರಕರಣ ಹೊರಗಡೆ ಬಂದು ಆರೋಪ ಮಾಡಿಲ್ಲ. ನಾಗೇಂದ್ರ ತಾನು ಮಾಡಿದ ತಪ್ಪಿಗೆ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟಾಗಿದೆ. ಈಗಾಗಲೇ ಏನು ಬದಲಾಗಿಲ್ಲ, ಅದೇ ಕಾಂಗ್ರೆಸ್ ಸರ್ಕಾರ ಇದೆ, ಬೇರೆ ಸರ್ಕಾರ ಇಲ್ಲ. ಮುಖ್ಯಮಂತ್ರಿ ಬದಲಾಗಿದ್ದಾರೆ ಅಷ್ಟೇ. ಹಾಗಾದ್ರೆ ಯಾವ ಒಂದು ಕ್ಲೀನ್ ಚಿಟ್ ಇಟ್ಕೊಂಡು ಹೇಳಿದ್ರಲ್ಲ, ಪ್ರೂವ್ ಮಾಡೋಣ, ಬನ್ನಿ ಮಾತಾಡೋಣ. ಸದನ ಕೋರ್ಟ್ ಅಲ್ಲ, ಸದನ ಕೋರ್ಟ್ ಅಲ್ಲ. ತನಿಖೆ ಎಕ್ಸ್ಪೋಸ್ ಆಗಿದ್ದಾರೆ, ಈಗಾಗಲೇ ಎಕ್ಸ್ಪೋಸ್ ಆಗಿದ್ದಾರೆ, ಒಪ್ಕೊಂಡಾಗಿದೆ. ಮತ್ತೆ ಅಂದಿನ ಮುಖ್ಯಮಂತ್ರಿ ಕೂಡ ಒಪ್ಕೊಂಡಾಗಿದೆ. ಹೀಗಿರುವಾಗ ಅಲ್ಲಿ ನೀವು ಆರೋಪ ಮುಕ್ತವಾಗಿ ಬರೋದು ಸೂಕ್ತ. ಯಾಕಂದ್ರೆ ಒಂದು ನೈತಿಕತೆ ಮಾತಿದು. ನೀವು ನಾಗೇಂದ್ರ ಏನಂತಾರೆ, ಮುಗ್ಧ ಮನುಷ್ಯ ಅಲ್ಲ. ಅವ್ರ ಹಿಂದೆ ಗಾಲಿ ಜನಾರ್ದನ್ ರೆಡ್ಡಿ ಜೊತೆಲಿದ್ದವರು, ಬಿಜೆಪಿಲಿದ್ದವರು, ಆಗ್ಲೂ ಕೂಡ ಆರೋಪಗಳಿದ್ದು. ಅವ್ರನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ ಕಾಂಗ್ರೆಸ್ಗೆ. ಈಗ ಮತ್ತೆ ಇದು ಕೇವಲ ಭ್ರಷ್ಟಾಚಾರ ಅಲ್ಲ, ಇದು ಪರಿಶಿಷ್ಟ ವರ್ಗಗಳ ಮೀಸಲಿಟ್ಟ ಹಣವನ್ನ ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿರೋದು. ನನ್ನ ಹೆಸರು ನನಗೆ ಒಂದೇ ₹1 ಬಂದಿಲ್ಲ ಅಂತ ಹೇಳ್ತಾರೆ ನಾಗೇಂದ್ರ. ನನಗೆ ಅರೆ ಯಾರು ತಗೊಳ್ಳೋದಿಲ್ಲ ಆತರ.
ಭ್ರಷ್ಟಾಚಾರ ನಡೆಯೋ ರೀತಿನೇ ಅದಲ್ಲ. ಹೀಗಿರುವಾಗ ಅದು ಸಂಪೂರ್ಣವಾಗಿ ಅದು ತನಿಖೆಯಿಂದ ಕೋರ್ಟ್ ಇಂದ ಆರೋಪ ಮುಕ್ತವಾಗಿ ಬರೋದಾದ್ರೆ ಬರಲಿ, ಇಲ್ಲದಾದ್ರೆ ಬೇಡ. ಮತ್ತೆ ಇದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಗಳ ವರ್ತನೆ ಇದೆಲ್ಲ ಇದು ಕೂಡ ಕಾಂಗ್ರೆಸ್ ಅನುಕೂಲ ಆಗುತ್ತೆ. ಹೇಗಂದ್ರೆ ಈ ಒಂದು ಇವರು ರಾಜೀನಾಮೆ ಕೊಡೋವರೆಗೂ ನಾವು ಸದನ ನಡೆಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಬಿಜೆಪಿ ಅವರು. ಜೆಡಿಎಸ್ ಹೇಳ್ತಿದ್ದಾರೆ ಇಲ್ಲ ನಾವು ಸದನದಲ್ಲಿ ಬರ ವಿಚಾರದ ಬಗ್ಗೆ ರೈತರ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಅವ್ರ ಚರ್ಚೆ ಬೇಕು, ಇವ್ರ ಚರ್ಚೆ ಬೇಡ. ಆದ್ರೆ ಚರ್ಚೆ ಆಗ್ಲೇ ಇಲ್ಲ ಅಂತ ಇಟ್ಕೊಂಡ್ಬಿಡಿ. ಅವಾಗ ಕಾಂಗ್ರೆಸ್ಗೆ ಎಷ್ಟು ಅನುಕೂಲ ಗೊತ್ತಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಚರ್ಚೆ ನಡೆದು ಬಿಟ್ರೆ ಅವರ ಬರ ಮತ್ತು ಪ್ರವಾಹಕ್ಕೆ ಉತ್ತರ ಕೊಡಬೇಕು, ಬಿಡದಿಗೆ ಉತ್ತರ ಕೊಡಬೇಕು, ಆಮೇಲೆ ಇಲ್ಲಿ ಹನೂರಿನ ಗೋಲಿಬಾರ್ಗೆ ಉತ್ತರ ಕೊಡಬೇಕು, ಇಷ್ಟೆಲ್ಲ ಉತ್ತರ ಕೊಡಬೇಕು, ನೈಸ್ ರೋಡಿಗೆ ಉತ್ತರ ಕೊಡಬೇಕು. ಈ ಉತ್ತರ ಕೊಡಕ್ಕೆ ಅವ್ರು ತಪ್ಪಿಸ್ಕೊಂಡು ಬಿಡ್ತಾರೆ. ನೀವು ನಡಿ ಇನ್ನೊಂದು ವಾರ ಹಿಂಗೆ ಮಾಡಿಬಿಡಿ, ಸದನ ನಡೆಯಕ್ಕೆ ಬಿಡಲೇಬೇಡಿ, ಮುಗಿದೋಯ್ತು ಅಷ್ಟೇ, ನಿಜ ಮುಗಿದೋಯ್ತು ಅಷ್ಟೇ. ಅದಕ್ಕೆ ಈ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಆಂತರಿಕವಾಗಿ ಯೋಚನೆ ಮಾಡೋದಾದ್ರೆ ನಾಗೇಂದ್ರ ಅವರನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒತ್ತಡ ಹೇರಿದ್ದು ಯಾರು ಅನ್ನೋ ಪ್ರಶ್ನೆ ಉತ್ತರ ಬೇಕು. ಆಮೇಲೆ ಒಟ್ಟಾರೆ ಸದನದ ವಿಚಾರದಲ್ಲಿ ಸದನ ನೀವು ರಾಜೀನಾಮೆ ಕೊಡೋರು ತಡೆ ಹಿಡಿಯೋದು ಸರಿನೇ ಆನ್ ಪೇಪರ್, ಆದ್ರೆ ಅದರಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಅನ್ನೋದು ಯೋಚನೆ ಮಾಡಬೇಕಾಗ್ತದೆ. ರಾಜಕೀಯವಾಗಿ ಕಾಂಗ್ರೆಸ್ಗೆ ಲಾಭನೋ, ಬಿಜೆಪಿಗೆ ಲಾಭನೋ, ಜೆಡಿಎಸ್ಗೆ ಲಾಭನೋ. ಸರಿ, ನಾವು ರಾಜಕೀಯ ಲಾಭದ ಬಗ್ಗೆ ಮಾತನಾಡ್ತಾ ಇದ್ವಿ. ಆರ್ಥಿಕ ಲಾಭ ನಷ್ಟದ್ದು ಕೂಡ ಪ್ರಶ್ನೆ ಬಂತು, ಚರ್ಚೆಯಲ್ಲಿ ಆ ವಿಚಾರ ಕೂಡ ಬಂತು. ನಾಗೇಂದ್ರ ಬಾಬು ಸರ್, ಸಂಸತ್ ಕಲಾಪ ನಷ್ಟ ಆಗಿದ್ದು 170 ಕೋಟಿ ಅನ್ನೋ ಲೆಕ್ಕ ಇದೆ. ನಮ್ಮಲ್ಲಿ ಅಂದಾಜು ಒಂದಿನಕ್ಕೆ ಅನ್ನೋ ಲೆಕ್ಕದಲ್ಲಿ ಇವಾಗ ಒಂದು ವಾರ ಆಗಿದೆ 6 ರಿಂದ 10 ಕೋಟಿ ಅಂತ ಹೇಳಿ ವೆಚ್ಚ. ಅಧಿವೇಶನ ನಡೆಯೋ ಸಂದರ್ಭದ ವೆಚ್ಚ ನಮಗ್ ಸಿಕ್ಕಿರೋದು ಸರ್ ಅಫಿಷಿಯಲ್ ಅನ್ಅಫಿಷಿಯಲ್ ಲೆಕ್ಕ ಗೊತ್ತಿಲ್ಲ. 6 ರಿಂದ 10 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿ ಅಂತ ಹೇಳಿ ಜನರು ತೆರಿಗೆ ಪಾವತಿ ದುಡ್ಡಲ್ಲಿ ಇನ್ವೆಸ್ಟ್ ಆಗ್ತಾ ಇರೋ ಸಂದರ್ಭದಲ್ಲಿ ನಾವು ಒಂದು ವಿಚಾರ ಇಟ್ಕೊಂಡು ಇಡೀ ಅಷ್ಟು ಕೋಟಿ ನಷ್ಟ ಮಾಡ್ತೀವಿ ಅಂತಂದ್ರೆ ಸರ್, ವಾಲ್ಮೀಕಿ ನಿಗಮದ ಹಗರಣ 87 ಕೋಟಿ, ಅದರಲ್ಲಿ ರಿಕವರ್ ಆಗಿ ಬಾಕಿ ಇರೋದು 5 ರಿಂದ 6 ಕೋಟಿ ಅಂದ್ರೆ ಆ 6 ರಿಂದ 7 ಕೋಟಿ ರಿಕವರ್ ಆಗದೆ ಇರೋ ಹಣಕ್ಕಿಂತ ಜಾಸ್ತಿ ಪೋಲಾಗೋಯ್ತಲ್ಲ ಈ ವಿಚಾರದ ಜಗಳಕ್ಕೆ ಅಂತ ಹೇಳಿ. ನೋಡಿ, ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದ್ 2-3 ಮಾತುಗಳನ್ನ ಆಡಿದ್ದಾರೆ. ನೀವು ನಾನು ದಾಖಲೆಗಳ ಸಮೇತ ಬಂದಿದ್ದೀನಿ ಅಂತ ಹೇಳಿ. ದಾಖಲೆಗಳ ಸಮೇತ ಬಂದಿದ್ರೆ ಮಾನ್ಯ ವಕ್ತಾರರೇ, ಈ ನಾಗೇಂದ್ರನ ಮೇಲೆ ಸರಿಸುಮಾರು 42 ಪ್ರಕರಣಗಳಿದೆ. ಯಾಕೆ ನಾವು ರಾಜೀನಾಮೆ ಕೇಳ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 42 ಪ್ರಕರಣಗಳಿದೆ. ಅದರಲ್ಲಿ ಕ್ರಿಮಿನಲ್ ಕೇಸ್ಗಳಿದೆ, ಗಣಿ ಹಗರಣಗಳಿದೆ, ದುಂಬಿ ಗಲಾಟೆಗಳಿದೆ. ಈ ರೀತಿ ಒಂದು ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಏನಾದ್ರೂ ಅಧಿಕಾರವನ್ನು ಅವ್ರ ಕೈ ಕೊಡೋದಾದ್ರೆ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ಸಾಕ್ಷಿ ಏನಿದೆ? ಸರ್, ಅವರೇ ಲೆಕ್ಕ ಕೊಟ್ಟಿದ್ದಾರೆ. 126 ಜನ ಬಿಜೆಪಿಯ ಜನಪ್ರತಿನಿಧಿಗಳ ಮೇಲೂ ಕೂಡ ಕೇಸ್ ಇದೆ ಅಂತ ಅವರೇ ಕೊಟ್ಟಿರೋ ಲೆಕ್ಕ. ಅದನ್ನೇ ಈಗ ನಾನೊಂದು ಮಾತು ಹೇಳ್ತೀನಿ. ನಾಳೆ ಒಂದು 4-5 ಮರ್ಡರ್ ಮಾಡಿದವ್ರನ್ನ ಕರ್ಕೊಂಡ್ಬಂದು ಮಿನಿಸ್ಟರ್ ಮಾಡಿ ನಮ್ದೇನು ಈಗ ಒಂದು ಮಾತನ್ನ ಯಾಕೆ ಇವತ್ತು ಇವ್ರ ವಿಷಯ ಇಷ್ಟು ಗಂಭೀರವಾಗಿ ತಗೊಂಡಿದ್ದೀವಿ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಸದನದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಒಂದು ಮಾತನ್ನ ಹೇಳ್ತಾರೆ ಲಕ್ಷ್ಮಣ್ ಸವದಿ ವಿಚಾರದಲ್ಲಿ. ಸಾರ್ವಜನಿಕ ಜೀವನದಲ್ಲಿ ಇವರು ಓಡಾಡಕ್ಕೂ ಲಾಯಕ್ಕಿಲ್ಲ ಅಂತಕ್ಕಂಥದನ್ನ ಯಾರು ಮಿನಿಸ್ಟರ್ ಮಾಡಿದ್ದೀರಿ? ನೀವು ತಗೊಂಡ ಯಾರನ್ನ ಮಾಡಿದ್ರಿ ಮಿನಿಸ್ಟರ್? ಯಾವ ಹೋಮ್ ಮಿನಿಸ್ಟರ್ ನೀವು ಮಾಡ್ಕೊಂಡಿದ್ದೀರಾ? ಸ್ವಂತ ಜಿಲ್ಲೆಯಲ್ಲಿ ಏಣಿಯಾಗಿ ಜೈಲಿಂದ ಹೊರಗಡೆ ಹೋಗ್ತಾರೆ, ಯಾರನ್ನ ಮಿನಿಸ್ಟರ್ ಮಾಡಿದ್ದೀರಾ? ರಾಮಲಿಂಗಾರೆಡ್ಡಿ ಒಲ್ಲದ ಖಾತೆಯನ್ನು ಕೈ ಕೊಟ್ರಿ. ಇವತ್ತು ಕಾವೇರಿ ಗಲಾಟೆ ಕುತ್ತಿಗೆ ತಂದ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಆಯ್ತು. ಮತ್ತೆ ಇವಾಗ 3 ಜನ ಶೂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರು ಹೊಣೆಗಾರಿಕೆ ಹೊತ್ಕೋತಾರೆ? ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಕೇಸ್ಗಳಿದೆ. ಎಲ್ಲದಕ್ಕಿಂತ ಮುಖ್ಯ ಶಿವಲಿಂಗೇಗೌಡ ಏನಂತ ಹೇಳಿದ್ರು ಅಬಕಾರಿ ವಿಷಯದಲ್ಲಿ, ಬಡವರ ಇದ್ರ ಮೇಲೆ ನೀವು ಹಣ ಪೀಕ್ತಾ ಇದ್ದೀರಂತ ಯಾವ ಇಲಾಖೆ ಕೊಟ್ಟಿದ್ದೀರಿ ನೀವು? ಪ್ರತಿಯೊಂದು ಇಲಾಖೆಯಲ್ಲಿ ಈ ರೀತಿ ಮಿನಿಸ್ಟ್ರಿಗಳಾದ್ರೆ ನಾಳೆ ಸರ್ಕಾರದಲ್ಲಿ ನೀವು ಹೇಳಿದ್ರಿ 8 ಕೋಟಿ ಅಂತಕ್ಕಂಥದ್ದು, ಇಲ್ಲಿ 800-8,000 ಕೋಟಿ ಹೋಗ್ಬಿಡುತ್ತೆ ಈ ರೀತಿ ಆಗೋದಾದ್ರೆ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ಈ ಪ್ರಕರಣದಲ್ಲಿ ಯಾವೊಂದು ಚಾರ್ಜ್ ಶೀಟ್ ಹಾಕಿದ್ದಾರೆ, ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂಥದ್ದು ಯಾರು ನಾಗೇಂದ್ರ ಅವ್ರ ತಮ್ಮ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಅವರ ರಿಲೇಟಿವ್ಸ್ ಆಗಿರ್ತಕ್ಕಂಥ ನಕ್ಕುಂಡಿ ನಾಗರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ಆಮೇಲೆ ಅವ್ರ ತಂದೆ ತಾಯಿ ಹೆಸರು ಕೂಡ ಅದರಲ್ಲಿದೆ. ದಯಮಾಡಿ ಇದೆಲ್ಲೂ ಬೇರೆ ಬೇರೆ ಹೋಗಿಲ್ಲ. ಹಾಗಾದ್ರೆ ನಾಗೇಂದ್ರ ಅವರು ಹೇಳಿಲ್ಲ ಅಂತಂದ್ರೆ ಸ್ವಂತ ಕುಟುಂಬದವರ ಅಕೌಂಟ್ಗಳಿಗೆ ಯಾಕೆ ಹಣ ಹೋಯ್ತು ಅಂತಕ್ಕಂಥದ್ರಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಮಾನ್ಯ ವಕ್ತಾರರೇ, ದಯಮಾಡಿ ನೀವು ಮಾತಾಡಿಲ್ಲ, ಸಾಕ್ಷಿ ಕೊಡಿ. ನಾನು ಮಾತಾಡಿ ನೀವು ಆಮೇಲೆ ಇನ್ನೂ ಮಾತಾಡ್ತಾ ಇದ್ದೀನಿ. ಯಾವ ಒಂದು ಚಂದ್ರಶೇಖರ್ ದಯಮಾಡಿ ಮುಗಿಸ್ಬಿಡ್ಲಿ ಸರ್. ಪ್ರಾಬ್ಲಮ್ ಅವರು ಎಸ್ಐಟಿ ಚಾರ್ಜ್ ಶೀಟ್ ನ ರೆಫರ್ ಮಾಡ್ತಾರೆ, ನೀವು ಇಡಿ ಚಾರ್ಜ್ ಶೀಟ್ ನ ರೆಫರ್ ಮಾಡಿ. ವ್ಯತ್ಯಾಸ ಅಷ್ಟೇ. ಒಂದ್ ನಿಮಿಷ ಇರಿ. ಯಾವ ಚಂದ್ರಶೇಖರ್ ಅವರು ನಿದ್ರಾವಂತಾರೆ, ಯಾವೊಂದು ಅವರು ಆತ್ಮಹತ್ಯೆ ಮಾಡ್ಕೋತಾರೆ, ಅವರ ಲೆಟರ್ ಅಲ್ಲಿ ಏನಿದೆ ಅಂತ ಮಾನ್ಯ ವಕ್ತಾರ ಹೇಳಬೇಕು.
ಶಾಸಕರ ಮೌಖಿಕ ಆದೇಶ. ಆದೇಶದ ಮೇರೆಗೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ ಆ ಲೆಟರ್ ಅಲ್ಲಿ. ಹಾಗಾದ್ರೆ ಅವರು ಉದ್ದೇಶ ಹೇಳ್ತಿದ್ರು ಪಾಪ, ಯಾರು ನಿಮ್ಮ ಹೆಸರು ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಹೆಸರು ಉಲ್ಲೇಖ ಮಾಡಿದೆ ಅಂತ. ಯಾಕೆ ನಿಮ್ಮ ಹೆಸರು ಉಲ್ಲೇಖ ಮಾಡಿಲ್ಲ? ಅವ್ರು ಮಾಡಿರೋದ್ನ ಅವ್ರ ಹೆಸರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇಂಥವ್ರಿದ್ರೆ ನಾಳೆ ಬೆಳಿಗ್ಗೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಆ ಕೇಸ್ಗಳನ್ನ ಖುಲಾಸೆ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಅನುಕೂಲ ಆಗುತ್ತೆ. ನಾವು ಹೇಳ್ತಾ ಇರ್ತಕ್ಕಂಥ ಅಷ್ಟೇ, ನಿಮ್ ಬಗ್ಗೆ ನಾವು ಕೂಡ ಆಪಾದನೆ ಮಾಡಿಲ್ಲ. ಇವತ್ತು ನೀವು ಸಿಗಾಕೊಂಡಿದ್ದೀರಾ, ನಡೀತಾ ಇದೆ. ನೀವು ಕಳಂಕಿತರಲ್ಲ ಅಂದ್ರೆ ಹೊರಗೆ ಬನ್ನಿ, ಯಾರು ಬೇಡ ಅಂತಾರೆ ನಿಮ್ಮನ್ನ. ಕೇಸ್ ಎದುರಿಸಿ. ನೀವು ಒಂದೊಂದು ಕೇಸ್ ಹೇಳ್ತಿರ್ತಾರೆ. ಇನ್ನೂ ಒಂದು ವಿಚಾರ ಇಲ್ಲಿ ದೊಡ್ಡದೇನಿದೆ ಸ್ಮಿತಾ ಅವರೇ ಅಂತಂದ್ರೆ, ನಾವು ಮಾಡಿದ್ವಿ ನೀವು ಮಾಡಿಲ್ವಾ ಅಂತಕ್ಕಂಥದ್ದು ಬಹಳ ಡಿಬೇಟ್ಗಳಲ್ಲಿ ನಡೀತಾ ಇದೆ. ದಯಮಾಡಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ಸಮ್ಮಿಶ್ರ ಸರ್ಕಾರಗಳು ಕೊಟ್ಟಂತ ಸಂದರ್ಭದಲ್ಲಿ ಉತ್ತಮವಾದ ಕೆಲಸ ಕೊಟ್ಟರು ಕೂಡ ಅವತ್ತೇನಂತ ಹೇಳಿದ್ರೆ, ನೀವು ಸಮ್ಮಿಶ್ರ ಸರ್ಕಾರಗಳು ಬೇಡ, ಸ್ಟೇಬಲ್ ಗವರ್ಮೆಂಟ್ಗಳು ಬೇಕು, ಅಭಿವೃದ್ಧಿ ಬೇಕು ಅಂದ್ರೆ 136 ಜನನ ಮಾನ್ಯ ವಕ್ತಾರರೇ ನಿಮಗೆ ಕೊಟ್ಟಿದ್ದು. 136 ಜನ ಕೊಟ್ಟಂತ ಸಂದರ್ಭದಲ್ಲಿ 3 ವರ್ಷದಲ್ಲಿ 1.5 ವರ್ಷ ನಿಮ್ ಸಿಎಂ ಸೀಟ್ ಹೊಡೆದಾಡಿದ್ರಿ. 60 ದಿನ ನಿಮ್ ಎರಡನೇ ಸಿಎಂ ಮಾಡಿದ್ರೆ ಒಂದು ಮಿನಿಸ್ಟರ್ ಮಾಡಕ್ಕಲ್ಲ. ಮಾಡಿರ್ತಕ್ಕಂಥ ಮಿನಿಸ್ಟರ್ಗಳಿಗೆ ಖಾತೆ ಕೊಡೋದಕ್ಕೆ 10 ದಿನ ಆಯ್ತು. ಹಾಗಾದ್ರೆ ರಾಜ್ಯ ಸರ್ಕಾರ ಎಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿ ಬಗ್ಗೆ?